ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಅಪರಾಧ ಕೃತ್ಯಗಳು ಹೆಚ್ಚಾಗಿವೆ ಎಂದು ಬಿಜೆಪಿಯ ವೈದ್ಯಕೀಯ ಪ್ರಕೋಷ್ಠದ ಅಧ್ಯಕ್ಷೆ ಡಾಕ್ಟರ್ ಸುಧಾ ಹಾಲಕಾಯಿ ಆರೋಪಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಇತಿಹಾಸ ತೆಗೆದು ನೋಡಿದಾಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಲೇ ಭ್ರಷ್ಟಾಚಾರ, ವರ್ಗಾವಣೆ ದಂಧೆ, ಅಪರಾಧ ಕೃತ್ಯಗಳು ಹೆಚ್ಚಾಗಿವೆ. ಇದೀಗ ಮುಡಾ ಹಗರಣದಲ್ಲಿ ಸಿಎಂ ಅವರ ಹೆಸರು ಮುನ್ನೆಲೆಗೆ ಬಂದಿರುವುದು ಇದಕ್ಕೆ ದೊಡ್ಡ ಉದಾಹರಣೆ ಆಗಿದೆ ಎಂದು ಆರೋಪಿಸಿದರು. ಈಗ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಭ್ರಷ್ಟಾಚಾರದ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ನಮ್ಮ ಕರ್ನಾಟಕದಿಂದ ಮೈಸೂರು ಚಲೋ ಒಂದು ಪದಯಾತ್ರೆಯನ್ನು ಸ್ಟಾರ್ಟ್ ಮಾಡಿದ್ದೀವಿ. ಇದು 6ನೇ ದಿನ. ಇವತ್ತು ಆಲ್ರೆಡಿ ಮಂಡ್ಯಕ್ಕೆ ಹೋಗಿ ತಲುಪಿದ್ದಾರೆ ಅವರು. ದಿನಕ್ಕೂ ಜನರ ಬಹುಮತ ಇದಕ್ಕೆ ಭಾಳ ಜನ ಇದನ್ನು ಬೆಂಬಲಿಸ್ತಾ ಇದ್ದಾರೆ. ದಿನಕ್ಕೆ ಇದು ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳುವ ಜನರ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ, ಕಡಿಮೆ ಆಗ್ತಾ ಇಲ್ಲ. ಇದು ನಮ್ಮ ಪಕ್ಷದಿಂದ ಕರ್ನಾಟಕದ ಕಾಂಗ್ರೆಸ್ ಗೌರ್ಮೆಂಟಿನ ಭ್ರಷ್ಟಾಚಾರದ ವಿರುದ್ಧ ನಾವು ಒಂದು ಪಾದಯಾತ್ರೆಯನ್ನು ನಾವು ಸ್ಟಾರ್ಟ್ ಮಾಡಿದ್ವಿ. ನಾವು ನೋಡಿರೋ ಹಾಗೆ ಅನೇಕ ಕಾಲದಿಂದ ಭ್ರಷ್ಟಾಚಾರ ಆಲ್ಮೋಸ್ಟ್ ಕಾಂಗ್ರೆಸ್ DNA ಇದೆ ಅಂತ ಹೇಳ್ತೀನಿ ನಾನು. ಕಾಮನ್ವೆಲ್ತ್ ಗೇಮ್ಸ್ ಆಯಿತು, 2G 3G ಆಯಿತು, ಸಬ್ಮರೈನ್ ಆಯಿತು, ಬೋಫೋರ್ಸ್ ಆಯಿತು, ಅನೇಕ ವರ್ಷಗಳಿಂದ ಇದು ನಡೀತಾ ಇದೆ. ಅದೇ ಥರ ನಮ್ಮ ಕರ್ನಾಟಕದ ಇತಿಹಾಸ ನೋಡಿದ್ವಿ ಅಂತಂದರೆ ಭಾಳ ಹಿಂದೇನು ಹೋಗೋದು ಬೇಡ. ಸಿದ್ದರಾಮಯ್ಯ ಅವರು ಲಾಸ್ಟ್ ಟೈಮ್ ಯಾವಾಗ ಚೀಫ್ ಮಿನಿಸ್ಟರ್ ಆಗಿದ್ದರು ಆವಾಗ ಲೋಕಾಯುಕ್ತ ಅನ್ನೇ ಕೊಂದುಬಿಟ್ರು. ಅವರು ಅಸಾಸಿನೇಷನ್ ಮಾಡಿದರು. 150 ಕೇಸ್ಗಳು ಕಾಂಗ್ರೆಸ್ ಲೀಡರ್ಸ್ ಮೇಲೆ ಲೋಕಾಯುಕ್ತ ಕೇಸ್ ಫೈಲ್ ಮಾಡಿದರು. ಸೊ ಅದನ್ನು ಕಂಪ್ಲೀಟಾಗಿ ಅದನ್ನು ಮುಚ್ಚಾಕ್ಬಿಟ್ಟು ACBನ ತೊಗೊಂಡು ಬಂದರು. ಸೊ ಅಲ್ಲಿಂದ ಅವರು ಅವ್ರ ಆಫೀಸರ್ಸಿಗೆ ಹಿಡ್ಕೊಂಡ್ಬಿಟ್ಟು ಸಿದ್ದರಾಮಯ್ಯ ಅವ್ರ ಪರವಾಗಿ ಒಂದು B ರಿಪೋರ್ಟನ್ನು ಹಾಕಿದರು. ಹಾಗೆ PFI ವಿರುದ್ಧ ಎಲ್ಲ ಕೇಸಸನ್ನು ಕ್ಲೋಸ್ ಮಾಡಿದರು. 1500 ಜನನ ಅವರು ಫ್ರೀ ಬಿಟ್ಟರು, ಯಾರ್ಯಾರು ಅರೆಸ್ಟ್ ಆಗಿದ್ರು. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇತಿಹಾಸನ ನಾವು ಯಾವತ್ತೂ ಮರೆಯೋಕ್ಕೆ ಹೋಗಬಾರ್ದು. ಈಗ ಮತ್ತೆ ನಮ್ಮ ಕರ್ನಾಟಕ ಜನರ ಒಂದು ದುರಾದೃಷ್ಟ ಅಂದ್ಕೊಳ್ಳಿ, ಕಾಂಗ್ರೆಸ್ ಗೌರ್ಮೆಂಟ್ ಅಧಿಕಾರಕ್ಕೆ ಬಂದಿದೆ. ಬಂದಾಗಿ ನೀಡಿದ 15 ತಿಂಗಳಾಯಿತು ನಾವು ಬರೀ ಕಲೆಕ್ಷನ್ನು, ಕರಪ್ಷನ್ನು, ಕ್ರೈಮನ್ನು ನೋಡ್ತಾ ಇದ್ದೀವಿ. ಈಗ ಮುಡಾ ಸ್ಕ್ಯಾಮಲ್ಲಿ ಸ್ವಂತ ಸಿದ್ದರಾಮಯ್ಯ ಅವರೇ ಹೊಣೆಗಾರಕರಾಗಿದ್ದಾರೆ. ಇವತ್ತಿಂದ ಸಿಚುವೇಶನ್ ನಾವು ನೋಡಿದ್ವಿ ಅಂದರೆ ಅವ್ರು ಮೈಸೂರಲ್ಲಿ ಬಂದು ಕೂತ್ಕೊಂಡಿದ್ದಾರೆ. ಬೆಂಗಳೂರು ಬಿಟ್ಟು ಮೈಸೂರಿಗೆ ವಾಪಸ್ ಬಂದು ಕೂತ್ಕೊಂಡಿದ್ದಾರೆ. ಅವರು ಭಯಭೀತರು ಆಗಿದ್ದಾರೆ. ಅವ್ರ ಸರ್ಕಾರದಲ್ಲಿ, ಅವರ ಪಕ್ಷದಲ್ಲಿನೇ ಅವರಿಗೆ ರಾಜೀನಾಮೆ ಕೊಡಬೇಕು ಅಂತ ಒತ್ತಡ ಇದೆ. ನಮ್ಮ ಕಡೆ ಅಂತೂ ಡೆಫಿನೆಟ್ ಆಗಿದೆ. ಬೀಯಿಂಗ್ ಅ ಕನ್ಸ್ಟ್ರಕ್ಟಿವ್ ಆಪೋಸಿಷನ್ ಪಾರ್ಟಿ, ಅನೇಕ ಒಳಗಡೆ ಅವರ ಪಕ್ಷದಲ್ಲಿ ಕಾರ್ಯಾಚರಣೆಗಳು ನಡೀತಾ ಇದ್ದಾವೆ, ಯಾರು ನೆಕ್ಸ್ಟ್ CM ಅಂತ ಹೇಳಿ. ಇಲ್ಲಿ ಮೇನ್ ಯಾಕೆ ಉದ್ದೇಶಿಸ್ತಾ ಇದ್ದೀನಿ ಅಂತಂದರೆ ST SC ಫಂಡ್ಗಳನ್ನು 24,000 ಫಂಡ್ಗಳನ್ನ ಗ್ಯಾರಂಟೀಸ್ ಡೈವರ್ಟ್ ಮಾಡಿದರು. ಅದು ಅನ್ಕಾನ್ಸ್ಟಿಟ್ಯೂಷನಲ್. ಅದು ಬಿಟ್ಬಿಟ್ಟು ವಾಲ್ಮೀಕಿ ನಿಗಮದ 187 ಕೋಟಿನ ಅವರು ಕಂಪ್ಲೀಟಾಗಿ, ನಾವು ಮೊದಲು ಹೇಳಿದ್ವಿ, ನಮ್ಮದು ಪಕ್ಷದವರು ಹೇಳಿದ್ವಿ, ಅಮಿತ್ ಶಾ ಹಿಡ್ಕೊಂಡು ಹೇಳಿದ್ವಿ, ಇದು ಒಂದು ATM ಸರ್ಕಾರ ಅಂತ ನಾವು ಹೇಳಿದ್ವಿ. ATM ಸರ್ಕಾರ, ಇದು ಬೇರೆ ರಾಜ್ಯಗಳಿಗೆ ಎಲೆಕ್ಷನಿಗೆ ಫಂಡ್ ಮಾಡೋದಿದೆ ಅಂತ ನಾವು ಕ್ಲಿಯರ್ ಕಟ್ಟಾಗಿ ಹೇಳಿದ್ವಿ. ಅವ್ರು ಅದೇ ಥರ ಮಾಡಿದ್ದಾರೆ. ಅದು ಸಾಬೀತು ಆಗಿದೆ. ಇವತ್ತು ED ಅವರ ಇನ್ವೆಸ್ಟಿಗೇಷನ್ಸ್ ತಗೊಳ್ಳಿ, CBI ಇನ್ವೆಸ್ಟಿಗೇಷನ್ಸ್ ತಗೊಳ್ಳಿ, ಎಲ್ಲನೂ ಪ್ರೂವ್ ಆಗಿದೆ ಇವತ್ತು. BPL ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ. ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ICU, NICU ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ICU,
ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನ್ಯ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನ್ಯ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814.